ಕುಜಗ್ರಹ ಬದಲಾವಣೆ ನೋಡಿ, ಕುಜನು ತಿಂಗಳ ಅಂತ್ಯದಲ್ಲಿ ಬದಲಾವಣೆ ಆಗ್ತಾ ಇದ್ದಾನೆ. ಅದಕ್ಕೆ ತಿಂಗಳ ಅಂತ್ಯ ಅಂದರೆ 27ನೇ ತಾರೀಕಿಗೆ ನೋಡಿ, 27ರವರೆಗೂ ಕುಜಗ್ರಹ ತುಲಾ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ. ಸೊ 3 ನಕ್ಷತ್ರಗಳಲ್ಲಿ ಚಿತ್ತ, ಸ್ವಾತಿ, ವಿಶಾಖ ನಕ್ಷತ್ರಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಮಧ್ಯಸ್ಥಿತಿಯಲ್ಲಿ ಸ್ವಾತಿ ನಕ್ಷತ್ರ ಅಂದರೆ ರಾಹು ನಕ್ಷತ್ರದಲ್ಲಿ ಇರ್ತಕ್ಕಂತಹದ್ದು. ಹಾಗಾಗಿ ಸ್ವಲ್ಪ ನಿಮಗೆ ಮಧ್ಯಸ್ಥಿತಿಯಲ್ಲಿ ಅಂತಂದರೆ ಸ್ವಲ್ಪ ವೈಪರೀತ್ಯಗಳು ಬರುವಂತಹದ್ದು ಕೂಡ ಇರುತ್ತೆ. ಆರೋಗ್ಯ ಸ್ಥಿತಿಯಲ್ಲಿ ವೈಪರೀತ್ಯ ಆಗುವಂತಹದ್ದು, ಮನೆಯ ಕಡೆ ಆಗಲೇ ಹೇಳಿದೆ ಸೂರ್ಯನ ವಿಚಾರದಲ್ಲಿ ಮನೆಯ ಕಡೆ ವೈಪರೀತ್ಯಗಳು ಬರುವಂತಹದ್ದು, ಮತ್ತು ಒಂದು ಆದಾಯಗಳು ಬರುವುದು ವಿಚಾರ, ಕರ್ಮಸ್ಥಾನ ಅಂದರೆ ವೃತ್ತಿ ವಿಚಾರದಲ್ಲಿ ಕೂಡ ಎಡವಟ್ಟುಗಳು ಕಾಣಿಸ್ಕೊಳ್ಳುವಂತಹದ್ದು. ಹಾಗಾಗಿ ಸ್ವಲ್ಪ ಜಾಗೃತಿಯಿಂದ ಇರಿ. ಇನ್ನು 27ರ ನಂತರ ಕುಜ ಬದಲಾವಣೆ ಅಂದರೆ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾನೆ. ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡಿದಾಗ ಕುಜನ ಫಲಬಲ ಚೆನ್ನಾಗಿದೆ ನೋಡಿ. ಆವಾಗ ತಿಂಗಳ ಅಂತ್ಯದಲ್ಲಿ ಸ್ವಲ್ಪ ವೃತ್ತಿಯಲ್ಲಿ ಕೂಡ ಬಲವಾದಂತಹ ಫಲ ಸಿಗುತ್ತೆ. ಮತ್ತು ಏನೇ ಒಂದು ಕೈ ಹಿಡಿದು ಸಾಧಿಸಕ್ಕೆ ಹೋದರೆ ಅದೆಲ್ಲ ಪೂರ್ಣ ಫಲವನ್ನು ಪಡೆಯುವಂತಹ ಸ್ಥಿತಿ ನಿಮ್ಮದಾಗಿರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿದೆ 27ರ ನಂತರ ಕುಜನ ಫಲ. ಹಾಗೆ ಕುಜನ ಕೊಡುವಂತಹ ಒಂದು ಯೋಗಗಳು ಚೆನ್ನಾಗಿರುತ್ತೆ 27ರ ನಂತರ. ಹಾಗಾಗಿ 27ಗೆ ಮುಂಚೆ ಕುಜಂದು ಕೂಡ ಪರಿಹಾರ ಇರುತ್ತೆ. ಅದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿ ಅಲ್ಲಿ 9 ತುಪ್ಪದ ದೀಪಗಳನ್ನು ಬೆಳೆಸೋದ್ರಿಂದ ಈ ಒಂದು ಏನಾದರೂ ದೋಷಗಳಿದ್ದರೆ ವೈಪರೀತ್ಯ ಆಗುತ್ತೆ.